ಕೊಡೋದಿಕ್ಕೆ ಏರ್ಪಾಟ್ ಮಾಡಕ್ ಹೋಗಿದಾರೆ ಅನ್ಸತ್ತಮ್ಮ. ಇದ್ರಲ್ಲಿ ಅವರಿಬ್ರು ಸೈನ್ ಮಾಡಿದ್ರೆ ಸಾಕು. ನನ್ನ ಹೆಸರಿಗೆ ಏನೇನ್ ಬರತ್ತೆ ಅಂತ ನಾನು ನೋಡ್ಕೋತೀನಿ. ಬಾಣಂತಿ ಕಣೆ ನೀನು, ನಿನ್ ಮೈ ಕೂಡ ಇನ್ನೂ ಹಸಿಯಾಗೇ ಇರುತ್ತೆ. ತಾಯಿ ಯಾವಾಗ್ಲೂ ಮಗುವಿನ ಹತ್ರ ಇದ್ರೇನೆ ಒಳ್ಳೇದು ಕಣೆ. ನೀನ್ ಕೇಳದೆ ಇದ್ರು ನಿನ್ ಪಾಲ್ನ ನಿನ್ ಮುಖದ ಮೇಲೆ ಬಿಸಾಕ್ತಾನೆ ವಿಶಾಲ್ ಬ್ರೋ. ಮತ್ತ ಅವ್ರು ಎಲ್ಲಿದ್ದಾರೆ ಅಂತ ನಾನು ಅಷ್ಟು ಕೇಳಿದ್ರು ಅವ್ರ ಸುದ್ದಿನೇ ಇಲ್ಲ. ಯಾಕೆ? ಏ ಸುಮ್ಮಿ, ಒಳಗಡೆ ಹೋಗೆ. ಅತ್ತಿಗೆ ವಲ್ಲಭ ಕೂಡ ಮನೇಲಿಲ್ಲ. ಅವ್ರು ಬಂದ ಮೇಲೆ ಆಸ್ತಿ ಹಂಚೋದು. ನೀನ್ ಕೇಳ್ದೆ ಅಂತ ಹಾಗೆ ಕೊಟ್ಟು ಬಿಡಲ್ಲ. ಮನೇಲಿ ಎಲ್ರೂ ಇರ್ಬೇಕಾದ್ರೆ ಕೊಟ್ರೇನೆ ಒಳ್ಳೇದು ಸುಮನಾ. ಹೌದು ತಾಯಿ, ಮೊದ್ಲೇ ಆಸ್ತಿಗೆ ಸಂಬಂಧಪಟ್ಟ ವಿಷಯ. ಎಷ್ಟು ಜನ ಇರ್ತಾರೋ ಅಷ್ಟೇ ಒಳ್ಳೇದು. ನಾಳೆ ದಿನ ಸಾಕ್ಷಿ ಆಧಾರ ಏನಾದ್ರು ಕೇಳಿದ್ರೆ ತೊಂದರೆ ಆಗ್ಬಾರ್ದು. ರಾಶಿ ಫಲ ನೋಡಿದ್ರೆ ಇವತ್ತು ಸುಮನಾಗೆ ಹೆರಿಗೆ ಆಗಿದೆ, ಆದ್ರೆ ಆಸ್ತಿ ಅವಳಿಗೆ ಸಿಗತ್ತೆ ಅನ್ನೋ ನಂಬಿಕೆ ಮಾತ್ರ ನಂಗಿಲ್ಲ. ಆಹಾ, ಎಂತ ಒಳ್ಳೆ ಮಾತು ಹೇಳಿದ್ರಿ ನಮ್ಮಕ್ಕ. ಟೈಮ್ ಚೆನ್ನಾಗಿದೆ, ಪಂಚಮಿ ಡೆಲಿವರಿ ಆಗತ್ತೆ ಅಂತ ಹೇಳಿದೆ, ಹಾಗೆ ಆಯ್ತು. ಆಸ್ತಿ ಇಸ್ಕೋಬೇಕು ಅನ್ಕೊಂಡಿದೀನಿ, ಇಸ್ಕೋತೀನಿ. ನೀನು ತಗೊಳ್ಳೋದಕ್ಕೆ ರೆಡಿಯಾಗಿದ್ರು ಕೂಡ ಕೊಡೋರು ಕೊಡೋ ಪರಿಸ್ಥಿತಿನಲ್ಲಿ ಇರ್ಬೇಕಲ್ವಾ? ಈಗಿಲ್ಲ, ಸಂಜೆ ಆದ್ರೂ ಬರಲ್ವಾ? ಬರ್ತಾರೆ. ಬರ್ಬೇಕಾದವ್ರು ಬರಲ್ಲ. ನಮ್ಮ ಡೆಲಿವರಿ ಆಗಿರೋ ಸುಮ್ನಮ್ಮಂಗೆ ಸಿಟ್ಟು ಬರೋದು ಮಾಮೂಲಿ. ನೀನ್ ನೆಗೆಟಿವ್ ಆಗಿ ಮಾತಾಡಿದ್ರೆ ನಿನ್ ಮೇಲೆ ರೇಗಾಡ್ತಾಳೆ. 9 ತಿಂಗಳು ಕಾದಿದ್ಲು, ನೈನಿಯತ್ಗೆ ಬರೋವರೆಗೂ ಸುಮ್ಮನಿರಕ್ಕಾಗಲ್ವಾ ಇವಳಿಗೆ? ಸುಮ್ನಿರ್ತೀನಿ. ಕೊಡಲ್ಲ ಅಂದ್ರೆ ಮಾತ್ರ ನೀವ್ ಸುಮ್ನಿರ್ಬೇಕು. ನೈನಿ ಅವತ್ತು ಮಾತು ತಪ್ಪಲ್ಲ ಸುಮನಾ. ಸುಮನಾನೇ ಮಾತ್ ಬದಲಾಯಿಸೋ ಅವಕಾಶ ಇದೆ. ಆಸ್ತಿ ಬೇಡ ಅಂತಳ? ಖಂಡಿತ ಹೇಳಲ್ಲ ಅದ್ಗೆ. ಅದಕ್ಕೋಸ್ಕರನೇ ಕಾಯ್ತಾ ಇರೋವಾಗ ಅದು ಹೇಗೆ ಹೇಳ್ತಾಳೆ? ಮತ್ತೆ ದಮ್ಮಕ್ಕ ಮಾತಾಡ್ತಿರೋ ಅರ್ಥ ಏನು ಲೈಟ್ ಹೌಸಾ? ಶಿವಭಕ್ತರಿಯವರು ಚಿತ್ರ ವಿಚಿತ್ರವಾಗಿ ಮಾತಾಡಿ ನಮಗ್ ಟೆನ್ಷನ್ ಕೊಡೋದು ಇವರಿಗೆ ಅಭ್ಯಾಸ ಆಗೋಗಿದೆ. ಇವತ್ ನಾನು ಆಸ್ತಿ ತಗೊಂಡ್ಮೇಲೆ ಮಿಕ್ಕಿದ ಕೆಲ್ಸನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲಿವರೆಗೂ ನಿನ್ ಮಗುಗ್ ಹಾಲು ಕುಡ್ಸಲ್ವಾ ಸುಮನಾ? ಯಾವಾಗ ನೋಡಿದ್ರು ಹಾಲ್ ಕೊಡ್ತೀಯಾ ಇಲ್ವಾ ಅಂತ ಕೇಳ್ತಾ ಇರ್ತೀಯಲ್ಲ ಅಕ್ಕ. ಬೇಕು ಅಂದ್ರೆ ಹಸು ಹಾಲೆ ಕುಡಿಸ್ತೀನಿ. ಯಾಕೆ ತಾಯಿ ಹಾಲೆ ಕುಡಿಸ್ಬೇಕಾ? ಹೌದು ಬಿಡು, ನನಗೆ ನಿನಗೆ ಹುಟ್ಟಿರೋ ಮಗು ಆಗಿದ್ರೆ ಆಗ ಪ್ರೀತಿ ಅನ್ನೋದು ಆಟೋಮೆಟಿಕ್ ಆಗಿ ಬರ್ತಿತ್ತು. ನೀವ್ ಒಪ್ಕೊಳ್ದೆ ಇದ್ರು ಮಗುನ್ ಹೊತ್ತು ಹೆತ್ತಿದ್ ನಾನು. ನನಗ್ ಹುಟ್ಲಿಲ್ಲ ಅಂತ ಹೇಗ್ ಹೇಳ್ತೀರಾ? ಸಖಿ ಗರ್ಭಕೋಶದ ಲಿಂಕ್ ಇದೆ ಅಲ್ಲ ಅಂತ ವಿಕ್ರಾಂತ್ ಹೇಳ್ತಿರೋದು ಸುಮನಾ. ಇನ್ನೆಲ್ ಸಖಿ ಮಣ್ಣಲ್ಲಿ ಮಣ್ಣಾಗ್ ಹೋದ್ಲಲ್ಲ. ಸುಮ್ಮಿ ಕೊಟ್ಟಿರೋ 2 ಕೋಟಿ ರೂಪಾಯಿ ಯಾರಿಗ ಹೋಗಿ ಸೇರಿರತ್ತೋ ಏನೋ. ಅದ್ ಸರಿ, ಮೊದ್ಲು ನಮ್ಮನೆ ರಾಮಾಯಣ ತೀರ್ಮಾನ ಆಗ್ಲಿ. ನಮ್ಮ ಅಕ್ಕ ಬಂದ್ರೆ ಎಲ್ಲಾ ವಿಷಯನೂ ಗೊತ್ತಾಗತ್ತೆ ಚಿಕ್ಕಪ್ಪ. ಅಲ್ಲಿವರೆಗೂ ನಾನು ಕಾಯ್ತೀನಿ. ಅಯ್ಯ, ಡೆಲಿವರಿ ಆದ್ಮೇಲೆ ತಾಯಂದ್ರು ಮಕ್ಕಳನ್ನ ಒಂದ್ ಕ್ಷಣನೂ ಬಿಟ್ಟಿರಲ್ಲ. ಸುಮನಾ ಒಬ್ಳೆ ಹೀಗೆ ಅನ್ಸತ್ತೆ. ಆದಷ್ಟು ಬೇಗ ಅವ್ರು ಬೇರೆ ಆಗ್ತಾರೆ. ಮಾಮ್, ಶವ ಮೇಲ್ ತೇಲಲ್ಲ ಅಂತೀರಾ? ಏಯ್, ಕಲ್ಲು ನೀರಲ್ಲಿ ತೇಲುತ್ತಾ? ಇಲ್ಲ. ಮತ್ತೆ ಚಾಪೆ ಕಟ್ಟಿರೋ ಕಲ್ಲು ಮೇಲೆ ಬಂದಿಲ್ಲ ಅಂದ್ರೆ ಜೀವನದಲ್ಲಿ ಮೇಲ್ ಬಂದಿದ್ ವಿಶಾಲ್ ನೀರಿಂದ ಮೇಲೆ ಹೇಗ್ ಬರಕ್ಕಾಗತ್ತೆ? ಕರೆಕ್ಟು ಮಾಮ್. ಹಾಗಿದ್ರೆ ನಮ್ಮನ್ ಸತ್ವದ ಅಂತ ಹೇಳ್ಕೋಬೋದಲ್ವಾ? ಇನ್ನು ನಮ್ಮೋನ್ ಅಂತಿಯಲ್ಲೋ, ಯಾವಾಗ್ಲೂ ದೂರ ಆಗ್ಬಿಟ್ಟ. ಕಾರ್ತೆಗಿ ಮಾಮ್, ನಿಮ್ ದೊಡ್ಡ ಸೊಸೆ. ಯಾಕೆ ಮಾಮ್? ತಲೆ ಇದೆಯಾ ಇಲ್ವಾ ನಿನ್ಗೆ? ನೈನಿ ಬಂದ್ಲು ಅಂತ ಮುಂದಕ್ಕೆ ಹೋಗ್ತಿದ್ಯಲ್ಲೋ, ಆರ್ತಿ ಮಾಡ್ತೀಯಾ ಹೇಗೆ? ಅವಳು ಇಲ್ಲಿ ಯಾಕೆ ಬಂದ್ಲು ಅಂತ. ನೀರಲ್ಲಿ ಈಜಾಡೋದಿಕ್ಕೆ. ಸೋಪ್ ತಂದಿರ್ತಾಳ.
ಶಾಂಪು ಕೂಡ ತಗೊಂಡ್ ಬಂದು ತಲೆಗೆ ಸ್ನಾನ ಮಾಡ್ಕೊಂಡು ಹೋಗ್ತಾಳೆ ಕಣ. ಯೂಸ್ಲೆಸ್ ಮೇಲೋ. ವಿಶಾಲನ್ ಹುಡ್ಕೊಂಡು ಬಂದಿದ್ದಾಳೆ ನೈನಿ. ಓ ಮೈ ಗಾಡ್, ನಾವೇ ಬಾಡಿ ನೀರಲ್ಲಿ ಹಾಕಿರೋದು ಅಂತ ಅವಳು ಗೊತ್ತಾಗೋಯ್ತಾ? ಅದೇ ಗೊತ್ತಾಗ್ತಿಲ್ಲ. ನೀನ್ ಸೈಲೆಂಟ್ ಆಗಿ ಏನ್ ಮಾಡ್ತಾಳೆ ಅಂತ ನೋಡೋಣಪ್ಪ. ನಡಿ. ನಿಮ್ ಹಿಂದೆನೆ ಬರ್ತೀನಿ ಮಾಮ್. ಯಜಮಾನ್ರೆ, 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 ಎಲ್ಲಿದ್ದೀರಾ? ಯಜಮಾನ್ರೆ, ಅಯ್ಯೋ, ನೀರಿಗೆ ಯಾಕೆ ಬೇತ್ರಿ? ಯಾರಾದ್ರೂ ಬೇಕು ಅಂತ ನಿಮ್ಮನ್ನ ದೂಕಿದ್ರ? ಏನಾದ್ರೂ ಮಾಡಿದ್ರ? ನನಗೆ ಮುಂಚೆನೆ ಗೊತ್ತಾಗ್ಬೇಕಲ್ಲ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ. ನೋಡಿದ್ಯಾ, ಅವಳು ಗೊತ್ತಿಲ್ಲದೆ ಇರೋ ಹಾಗೆ ಮೊದಲು ಪ್ರಜ್ಞೆ ತಪ್ಪೋ ಹಾಗೆ ಮಾಡಿದ್ದಕ್ಕೆ ನಾವು ಸೇಫ್ ಆದ್ವಿ. ನಿಜ ಮಾಮ್, ಇಲ್ಲ ಅಂದ್ರೆ ಸಿಕ್ಕಾಕೋತಾ ಇದ್ವಿ. ಯಜಮಾನ್ರೆ, ಯಜಮಾನ್ರೆ, ಈ ಕೆರೆಯಲ್ಲಿ ಯಜಮಾನ್ರನ್ನ ಎಲ್ಲಿ ಅಂತ ಹುಡುಕ್ಲಿ ನಾನು? ನೀವೀ ನೀರಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತು ಯಜಮಾನ್ರೆ. ಆದ್ರೆ ನಿಮ್ಮನ್ನ ಹೇಗೆ ಹೊರಗೆ ತರದ್ ನಾನು? ನನ್ನೊಬ್ಳ ಕೇಳಿದೆಲ್ಲ ಆಗತ್ತಾ? ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ದಾರಿಲ್ ಕಾಣಿಸಿದ ನಂದೀಶನ್ನು ಹಾಗೆ ಬಿಟ್ಟು ಬಂದೆ ನಾನು. ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮಾಮ್, ನಂದೀಶ ಬಂದಿದ್ರೆ ನೀರ್ಗೆ ಹಾರ್ತಾ ಇದ್ನಾ? ತುಂಬಾ ಆಳ ಇದೆಯಲ್ಲ, ಹಾರಿದ್ರು ವಿಶಾಲ್ನ ಆಚೆ ತರೋ ಅಷ್ಟರಲ್ಲಿ ಅವನು ಉಸಿರು ಹಾರ್ ಹೋಗಿರುತ್ತೆ. ಸೂಪರ್ ಮಾಮ್, ನೀವು ಏನೇ ಮಾಡಿದ್ರು ಮುಂದಾಲೋಚನೆ ಮಾಡೇ ಮಾಡ್ತೀರಾ. ಯಜಮಾನ್ರೆ, ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ನಾನೀಗೇನ್ ಮಾಡ್ಲಮ್ಮ? ಏನಾದ್ರೂ ದಾರಿ ತೋರ್ಸಮ್ಮ. ನಿನ್ ಮಗಳು, ನಿನ್ ಭಕ್ತಳಾದ ನನಗೆ ನನ್ನ ಮಾಂಗಲ್ಯನ ಕಾಪಾಡ್ಕೊಳ್ಳುವಂತ ಪ್ರಯತ್ನಕ್ಕೆ ಸಹಾಯ ಮಾಡಮ್ಮ. ನೀನೇ ನನಗ್ ದಿಕ್ಕು, ನೀನೇ ನನಗ್ ಶಕ್ತಿ, ನೀನೊಬ್ಳೇ ನನಗಿರೋದು. ಇನ್ಯಾರನ್ ಕೇಳಮ್ಮ? ನನ್ ಗಂಡನ್ನ ಕಾಪಾಡು ತಾಯಿ, ನನ್ ಗಂಡನ್ ಕಾಪಾಡು. ಆತ್ಮದ ಪರಮಾತ್ಮ ನೀನೇ, ಸೃಷ್ಟಿ ನೀನೇ, ದೃಷ್ಟಿ ನೀನೇ, ಸಕಲ ಲೋಕದ ಶಕ್ತಿ ನೀನೇ. ಅರಿಶಿನ ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ, ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನದಮ್ಮ. ವರವೋ ಶಾಪವೋ ಜಗದೋದ್ಧಾರಕ್ಕೆ ಕರುಣಿಸು ತಾಯಿ ನೀನಮ್ಮ, ಕತ್ತಲ ಕಳಿದು ದಾರಿಯ ತೋರೋ ಬೆಳಕಮ್ಮ. ಮೂರು ಕಂಗಳ ಭೈರವಿ ಮಾತೆ, ನೋವುಗಳೆಲ್ಲ ಸಂಹರಿಸಿ, ಶೋಕ ತುಂಬಿದ ಮನದಲ್ಲಿ ಇಂದು ದೈವಿ ರೂಪದಲ್ಲಿ ನೀನೆಲೆಸು. ಅಮ್ಮ ನೀನೇ, ಆತ್ಮ ನೀನೇ, ಆತ್ಮದ ಪರಮಾತ್ಮ ನೀನೇ. ಮಾಮ್, ನಾಯಿನಿ ಹಾಡಕ್ ಶುರು ಮಾಡಿದ್ಲು. ವಿಶಾಲಾಕ್ಷಮ್ಮ ಬರ್ತಾರೆ ಅಂತೀಯಾ? ಬರ್ಲಿ ಬಿಡು, ಅಮ್ನೋರನ್ನ ಪ್ರತ್ಯಕ್ಷವಾಗಿ ನೋಡೋ ಪುಣ್ಯ ಅದೃಷ್ಟ ನಮಗ್ ಸಿಗತ್ತೆ ಅಷ್ಟೇ. ನಿಜವಾಗ್ಲೂ ಹೇಳ್ತಿದ್ದೀರಾ ಇಲ್ಲ ವ್ಯಂಗ್ಯ ಮಾಡ್ತಿದ್ದೀರಾ? ಇಲ್ಲ ಅಂದ್ರೆ ಇನ್ನೇನು, ನಯನಿ ತಡ ಮಾಡಿದಷ್ಟು
ವಿಶಾಲ್ ಬದುಕೋ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದೆರಡು ನಿಮಿಷದಲ್ಲಿ ಬಾಡಿ ಆಚೆ ತೆಗ್ದಿಲ್ಲ ಅಂದ್ರೆ ನಯನಿ ಅವಳ ತಾಳಿನ ತೆಗಿಬೇಕಾಗುತ್ತೆ. ಮಾಮ್ ಬಂದ್ಬಿಡ್ತು ಮಾಮ್. ಅಮ್ನೋರ ಅಲ್ಲ ಗೂಳಿ. ಅಪ್ಪಿತಪ್ಪಿ ನಮ್ಮನ್ನೇ ಗುಮ್ಮಕ್ ಬರ್ತಿದ್ಯಾ? ನೈನಿ ಕಡೆ ಹೋಗ್ತಿದೆ ಅಂದ್ರೆ ನಾವು ಸೇಫ್ ಅಂತಾನೆ ಅರ್ಥ ಮಾಮ್. ನಂದಿ ನಂದಿ ಬಂದ್ಯಾ? ನನ್ ಗಂಡ ಈ ನೀರಲ್ಲಿ ಮುಳುಗೋಗಿದ್ದಾರೆ ಅನ್ನಿಸ್ತಾ ಇದೆ. ಅವ್ರನ್ನ ಹೇಗಾದ್ರೂ ಮಾಡಿ ನಾವು ಕಾಪಾಡ್ಕೋಬೇಕು ನಂದಿ. ನಾನ್ ನೀರಿಗೆ ಹಾರಿ ಹುಡ್ಕೋಣ ಅನ್ಕೊಂಡ್ರೆ ಆಗ ನನ್ಗೇನಾದ್ರೂ ಆದ್ರೆ ಮಕ್ಕಳು ಅನಾಥರಾಗೋಗ್ತಾರೆ ಅಂತ ಭಯ ಆಗ್ತಿದೆ. ತಡ ಮಾಡಿದ್ರೆ ಯಜಮಾನ್ರಿಗೇನಾದ್ರೂ ಆಗೋಗುತ್ತೆ ಅಂತ ಭಯ ಆಗ್ತಿದೆ. ಎಲ್ಲ ಹೋಗ್ತಿದ್ಯಾ? ಅಯ್ಯೋ ನಂದಿ, ಆ ಹಗ್ಗನ್ ಯಾಕೆ ತಂದೆ? ನಂದಿ ಅರ್ಥ ಆಯ್ತು. ಈ ಯಜಮಾನ್ರನ್ನ ಹೊರಗ್ ತರಕ್ ತಾನೇ ಇದನ್ ತಂದಿದ್ದು. ಹಾಗೆ ಮಾಡೋಣ. ಮಾಮ್ ಏನ್ ಮಾಡ್ತಿದಾರ ಮಾಮ್? ಆ ಗೂಳಿ ಸಹಾಯ ಮಾಡ್ತಿದ್ಯೋ? ಅಮ್ನೋರ್ ಬರ್ತಿದ್ರೆ ಏನು, ಗೂಳಿ ಕೈಯಲ್ಲಿ ಕೆಲಸ ಮಾಡಿಸ್ತಿದ್ದಾಳೆ. ಓಂ ನಮಃ ಶಿವಾಯ. ವಿಶಾಲಾಕ್ಷಮ್ಮ ತಾಯಿ, ವಿಶಾಲ್ ಯಜಮಾನ್ರು ಹೊರಗೆ ಬರೋ ಹಾಗೆ ಮಾಡಮ್ಮ. ನಂದಿ, ಹಗ್ಗನ ಹಿಂದೆ ಇಳಿ.
ಮಾಮ್, ಗೋಳಿ ಎಳಿತಾ ಇದೆ. ಯಾರು ಶಕ್ತಿವಂತರು ಅಂತ ಗೊತ್ತಾಗ್ತಿಲ್ವಲ್ಲೋ. ಮಾಮ್, ಅವ್ನು ಸತ್ತೋಗಿರ್ತಾನ ಮಾಮ್. ತುಂಬಾ ಹೊತ್ತಾಯ್ತಲ್ವಾ? ಯಜಮಾನ್ರೆ, ಯಜಮಾನ್ರು ಅನ್ಕೊಂಡೆ. ಯಾರೋ ವಯಸ್ಸಾದವರಿದ್ದಾರೆ. ಇನ್ನು ಪ್ರಾಣ ಇದೆ ಅನ್ಸುತ್ತೆ. ಏನ್ ಮಾಮ್ ಇದು? ಚಾಪೆ ಬದಲಾಯ್ತಾ? ವ್ಯಕ್ತಿನೇ ಬದಲಾಗಿದಾನೋ? ಮತ್ ವಿಶಾಲ್ ಏನದ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಮಾತೆ ಮಾತೆ, ನಿಮ್ ಯಜಮಾನ್ರು ಸಿಕ್ಕಿದ್ರಾ? ಇಲ್ಲ ನಂದೀಶ, ಪಾಪ ಇವ್ರನ್ನ ಯಾರೋ ಚಾಪೆಲ್ ಸುತ್ತಿ ನೀರಿಗೆ ಎಸ್ದು ಬಿಟ್ಟಿದ್ದಾರೆ. ಅವರಿನ್ನೂ ಜೀವಂತವಾಗಿದ್ದಾರೆ. ಹಾಗಾದ್ರೆ ನಿನ್ನ ಮಾಂಗಲ್ಯನ ನೀನು ಕಾಪಾಡ್ಕೊಂಡು ಹಾಗೆ ಮಾತೆ. ಅಂದ್ರೆ ಈ ತಾನೇ ನಿಮ್ ಯಜಮಾನ್ರು ಮಾತೆ. ಏನ್ ಹೇಳ್ತಾ ಇದ್ದಾನೆ ಮಾಮ್ ಅವನು? ನೈನಿ ಕೂಡ ಶಾಕಲ್ಲೇ ಇದ್ದಾಳೆ ಕಣೋ. ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಲ್ವಾ ಮಾತೆ? ರೂಪಭೇದ ಶಾಪಗ್ರಸ್ತನಾಗ್ತಾನೆ ಅಂತ ಗುರುಗಳು ಹೇಳಿದ್ದು ನಿಮ್ಗೆ ನೆನಪಿದೆಯಾ ಅಲ್ವಾ ಮಾತೆ? ಯಜಮಾನ್ರು ಶಾಪಗ್ರಸ್ತರಾಗಿ ಹೀಗಾಗ್ಬಿಟ್ರ? ಹೌದು ಮಾತೆ, ನಾನ್ ಹೇಳಿದ್ದು ಸತ್ಯ ಅಂತ ನೀನೇ ನಂಬ್ತೀಯ. ನೋಡ್ತಿರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೈನಿ,